ಗಾಯಕ ಸೋನು ನಿಗಮ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕನ್ನಡಿಗರ ಭಾವನೆಗೆ ಧಕ್ಕೆಯಾದ ಕಾರಣ ದೂರು ಬಂದಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಕೂಲಂಕಷ ತನಿಖೆಯನ್ನ ಮಾಡ್ತೀವಿ, ಸೋನು ನಿಗಮ್ ಮತ್ತು ಆಯೋಜಕರನ್ನ ಪ್ರಶ್ನೆ ಮಾಡ್ತೀವಿ. ಇದು ಕನ್ನಡ ಭಾಷೆ ಸೆಂಟಿಮೆಂಟಲ್ ವಿಚಾರ. ಕನ್ನಡ ಹಾಡು ಕೇಳಿದ್ದಕ್ಕೂ ಅವರ ಪ್ರತಿಕ್ರಿಯೆಗೂ ಸಂಬಂಧನೇ ಇಲ್ಲ. ಮುಂದಿನ ವಾರ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ನೀಡಿದ್ದೇವೆ ಅಂತ ಹೇಳ್ತಾರೆ ಎಸ್ಪಿ. ಸೋನು ನಿಗಮ್ ಇವ್ರದ್ದು ಏನು ಶೋ ಇರುತ್ತೆ, ಆ ಶೋಗೆ ಬಂದಾಗ ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ವಿವಿಧ ಸಾಂಗ್ಸ್ಗಳು, ಮಧ್ಯದಲ್ಲಿ ಒಂದಿಷ್ಟು ಏನು ಆಡಿಯನ್ಸ್ ಬಂದಿದ್ದಾರೆ ಅವ್ರಿಗೆ ಕನ್ನಡ ಸಾಂಗ್ಸ್ಗೆ ಇದು ಮಾಡೋಕ್ಕೆ ಅಂತ ತಿಳ್ಕೊಂಡು ಕನ್ನಡ ಅಂತ ಹೇಳಿದಾಗ ಅವರು ಒಂದು ಒಬ್ಜೆಕ್ಷನೇಬಲ್ ಸ್ಟೇಟ್ಮೆಂಟು ಮಾಡ್ತಾರೆ. ಅದು ಕನೆಕ್ಟೆಡ್ ಆಗಿಬಿಟ್ಟು ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾಗಿದೆ. ಪ್ರಕರಣ ತನಿಖೆಯಲ್ಲಿದೆ. ಕನ್ಸಿಡರಿಂಗ್ ದ ಗ್ರಾವಿಟಿ ಆಫ್ ದ ಕೇಸ್, ಇನ್ಸ್ಪೆಕ್ಟರ್ ಇಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಒಂದು. ಆಮೇಲೆ ತನಿಖೆ ಜಾರಿಯಲ್ಲಿದೆ. ಶಾರ್ಟ್ಲಿ ನಮ್ಮ ಭಾರತ ದೇಶವೇ ಖಂಡಿಸ್ತಾ ಇದೆ, ಭಾರತ ದೇಶ ಅಲ್ಲ ಹೊರ ದೇಶಗಳು ಖಂಡಿಸ್ತಾ ಇದೆ. ಅಂಥ ಘಟನೆಗೆ ಹೋಲಿಸ್ಬಿಟ್ಟು ನಮ್ಮ ಮುಗ್ಧ ಕರ್ನಾಟಕದ ಜನತೆಗೆ ಅವರ ಟೆರರಿಸ್ಟ್ಗಳನ್ನು ಮಾತು ಆಡಿದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ಮನುಷ್ಯ ಯಾವ ರೀತಿ ಅವ್ರನ್ನ ಹೋಲಿಸ್ಬೇಕೋ ಗೊತ್ತಾಗಿಲ್ಲ. ಇವತ್ತಿನ ದಿನ ಎಲ್ಲ ಅಂಗಸಂಸ್ಥೆಯವ್ರನ್ನೂ ಕರೆದಿದ್ವಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸು, ಆಮೇಲೆ ನಿರ್ಮಾಪಕರು, ಡೈರೆಕ್ಟರ್ಸು, ಎಲ್ಲ ಕೆಮ್ರಾಮನ್ ಅಸೋಸಿಯೇಷನ್ ಎಲ್ಲ ಅಂಗಸಂಸ್ಥೆಗಳು ಕರೆದಾಗ ಒಂದೇ ಒಂದು ತೀರ್ಮಾನ ಅವ್ರದ್ದು, ಯಾವುದೇ ರೀತಿ ಅವ್ರಿಗೆ ಸಹಕಾರ ಕೊಡೋದು ಬೇಡಿ. ಈ ಕ್ಷಣದಿಂದ ಯಾವುದೇ ಇದಿರಲಿ, ಯಾವುದೇ ಎಂಟ್ರಿ ಮಾಡಲೇಬಾರ್ದು ಅವ್ರನ್ನ. ಯಾವುದೇ ನಮ್ಮ ಇಂಡಸ್ಟ್ರಿ ಅಲ್ಲ, ಬೇರೆಯವರು ಅಷ್ಟೇ, ಯಾವ ಕಾಲೇಜವ್ರಾಗ್ಬೋದು, ಮಲ್ಟಿನ್ಯಾಷನಲ್ ಕಂಪನಿಯವರಾಗ್ಬೋದು, ನಮ್ಮ ಇವತ್ತಿನ ದಿನ ಏನು ಮಾಲ್ಗಳೆಲ್ಲ ಆಡಿಸ್ತಾರಲ್ಲ ಅಂಥವ್ರು ಯಾರೇ ಆಗಲಿ ಯಾರೂ ಅವ್ರನ್ನ ಕರೀಲೇಬಾರ್ದು ಕರ್ನಾಟಕಕ್ಕೆ ಅನ್ನೋದನ್ನು ಒತ್ತಾಯಪೂರ್ವವಾಗಿ ನಮ್ಮ ಎಲ್ಲರೂ ಕನ್ನಡ ಪರ ಸಂಘಟನೆಗಳು ಇದು ಮಾಡಿದ್ದಾವೆ, ಲೆಟರ್ಗಳು ಕೊಟ್ಟಿದ್ದಾರೆ. ನಾವು ಒಂದು ನಮ್ಮ ಇಂಡಸ್ಟ್ರಿಯಿಂದ ಒಂದು ನಮ್ಮ ಕಮಿಷನರ್ ಸಾಹೇಬ್ಗೆ ಒಂದು ಲೆಟರ್ ಬರೀತಾ ಇದ್ವಿ. ಯಾವುದೇ ರೀತಿಯ ಒಂದು ಪ್ರೋಗ್ರಾಮ್ಗಳು ಕನ್ನಡದಲ್ಲಿ ನಡೀಬಾರ್ದು. ಎಂಟೈರ್ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಯಾಚಿಸಿದಾಗ ಆವಾಗ ನೋಡೋಣ ಅನ್ನೋದನ್ನು ಒಂದು ಲೆಟರ್ ಮಾಡ್ತೀವಿ. ಕ್ಷಮಾಪಣೆ ಅನ್ನುವಂತಹ ಮಾತನ್ನ ಹೇಳಿದ್ರೆ, ಆದರೆ ಈಗ ಆಲ್ರೆಡಿ ಅವರು ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಅದರಲ್ಲಿ ಎಲ್ಲೂ ಕೂಡ ಅವ್ರ ಕ್ಷಮಾಪಣೆಯನ್ನ ಕೇಳಿಲ್ಲ, ಆದ್ರೆ ಅವರ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಸೊ ಅವ್ರು ನಿಜಕ್ಕೂ ಕೂಡ ಕ್ಷಮೆ ಕೇಳ್ತಾರೆ ಅನ್ಸುತ್ತಾ? ಅವ್ರು ಆಕ್ಚುಲಿ ಫೇಸ್ಬುಕ್ ಅಲ್ಲಿ ಬರೆದಿದ್ದಾರೆ. ಅವ್ರು ಬರೆದಾಗ ಸ್ವಲ್ಪ ಸೆನ್ಸ್ ಇಲ್ಲದೆ ಮಾಡಿದ್ದಾರೆ. ಅವ್ರನ್ನ ಮಾಡಿರೋ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಮ್ಮವರು ಕನ್ನಡದವರು ಗೂಂಡಗಳ ಥರ ವರ್ತನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೊರತು ಅವ್ರು ಆಡಿರೋ ಮಾತೇನಾರ ಸರಿ ಇಲ್ಲ ಅಂತ ಹೇಳಿ ನಾನು ಸಾರಿ ಹೇಳ್ತಾ ಇದ್ದೀನಿ ನಿಮ್ಮ ಕರ್ನಾಟಕದ ಜನತೆಗೆ ಅಂತ ಅಂದಿದ್ರೆ ಅಯ್ಯಪ್ಪ ಇವತ್ತಿನ ದಿನ ದೊಡ್ಡ ಮನುಷ್ಯ ಆಗ್ತಾ ಇದ್ದ. ಅವನು ಅದನ್ನು ಸಮರ್ಥನೆ ಮಾಡ್ಕೊಳ್ತಾನೆ ಅಂದರೆ ಅವರು ಅವ್ನ ಮೆಂಟಾಲಿಟಿ ಆಗಿದೆ ಅಂದರೆ ನಮ್ಮನ್ನ ಸಾರಿ ಕೇಳೋ ಸ್ಥಿತಿಯಲ್ಲೇ ಇಲ್ಲ, ಕ್ಷಮಾಪಣೆ ಕೇಳೋ ಅಂತ ಮನಸ್ಥಿತಿ ಇಲ್ಲ ಅನಿಸ್ತದೆ. ಈಗ ಇವೆಲ್ಲ ಹೋದಾಗ ಆದ್ಮೇಲೆ ಅಥವಾ ನಮ್ಮ ಮೇಲೆ ಏನಾರ ಡ್ಯಾಮೇಜ್ ಆಗೋಕ್ಕೂ ಸಿದ್ಧವಾಗ್ಬೋದು ಅವರು. ಇದನ್ನು ನಾವು ಸಮರ್ಥವಾಗಿ ನಾವು ಇದನ್ನು ಎದುರಿಸ್ತೀವಿ. ಯಾಕಂದರೆ ಅವ್ರು ನಾಳೆ ಮಾಡ್ಬೋದು ನಮಗೆ ಅವ್ರ್ಯಾರು ಅಸಹಾರ ತೋರ್ಸೋಕ್ಕೆ ಹಾಗೆ ಹೀಗೆ ಅಂತ ಏನಾರ ಡ್ಯಾಮೇಜ್ಗೆ ಹೋಗ್ಬೋದು, ಅಥವಾ ಇನ್ನೇನಾರ ಸಿಲ್ಡ್ರನ್ ಸ್ಟೇಟ್ಮೆಂಟ್ ಕೊಡ್ಬೋದು. ನಮಗೆ, ನಮ್ಮ ಸಂಸ್ಥೆಗೆ, ನಮ್ಮ ಕರ್ನಾಟಕದ ಜನತೆಗೆ ಒಂದು ಧಕ್ಕೆದಾರಂಥ ಹೇಳಿಕೆ ಯಾವ್ದಾರು ಕೊಡ್ರಿ ಅವ್ರು ನಾವು ಡೋಂಟ್ ಕೇರ್. ನಾವು ಯಾವುದೇ ರೀತಿ ಅವ್ರನ್ನ ಕೇರ್ ಮಾಡೋದಿಲ್ಲ, ನಾವು ಯಾವುದೇ ರೀತಿ ಅವ್ರನ್ನ ಕರೆಯೋದು ಇಲ್ಲ. ಯಾವತ್ತೂ ನಮಗೆ ಸಂಪೂರ್ಣವಾಗಿ ಅವ್ರು ಬೇಸರತ್ತಾಗಿ ನಮಗೆ ಕ್ಷಮಾಪಣೆ ಕೇಳ್ತಾರಲ್ಲ ಆ ಟೈಮಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಅವರು ಕ್ಷಮಾಪಣೆ ಕೇರೋವರೆಗೂ ಎಂಟೈರ್ ಜೀವಮಾನ ಅವರು ನಮ್ಮಲ್ಲಿ ಸಹಕಾರ ತೋರಿಸೋದೇ ಇಲ್ಲ, ನಾವು ಕೊಡೋದು ಇಲ್ಲ. ಈಗ ಆಲ್ರೆಡಿ ನೀವು ಅವರನ್ನ ಕರೆಸೋದಕ್ಕೆ ಸಾಕಷ್ಟು ಮಾತುಕತೆನ ನಡೆಸ್ತಾ ಇರ್ತೀರಾ ನಾರ್ಮಲ್ ಆಗಿ. ಸೊ ಈ ವಿಚಾರ ಆದ ನಂತರ ನೀವೇನಾದ್ರೂ ಅವ್ರ ಜೊತೆ ಮಾತುಕತೆಗೆ ಏನಾದ್ರು ಪ್ರಯತ್ನ ಪಟ್ಟಿದ್ರ? ಸತತವಾಗಿ ಪ್ರಯತ್ನ ಪಡ್ತಾ ಇದ್ವಿ. ಅವರು ಯಾವುದೇ ಇದಕ್ಕೂ ಸಂಪರ್ಕಕ್ಕೆ ಬರ್ತಾ ಇಲ್ಲ, ಎಲ್ಲ ಸ್ವಿಚ್ ಆಫ್ ಬರ್ತಾ ಇದೆ. ಅವ್ರ ಮೂಡಲ್ಲಿ ಏನಿದೆಯೋ ಗೊತ್ತಿಲ್ಲ. ಇಂಥ ಇನ್ಸಿಡೆಂಟ್ ಆದಮೇಲೆ ಯಾವ್ರಿಗೂ ನನಗೆ ತಿಳಿದ ನಮ್ಮ ಸರ್ಕಲಲ್ಲಿ ಧರ್ಮ ವಿಷಯನೂ ಫೋನ್ ಮಾಡಿದ್ರು, ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಈಗ ಎಲ್ಲರ ಸಹಕಾರ ಇವತ್ತೊಂದು ಸಭೆಯನ್ನ ನಡೆಸಿದ್ರಿ ಸರ್. ಆ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ಸಜೆಷನ್ ಅನ್ನ ಕೊಟ್ಟರು ನಿಮಗೆ? ಇಷ್ಟೇ ಮೇಡಮ್, ನಾವು ಎಂಟೈರ್ ಕರ್ನಾಟಕ ಇಂಡಸ್ಟ್ರಿ ಪರವಾಗಿ ನಾವು ಇರ್ತೀವಿ, ಜನತೆ ಪರವಾಗಿ ನಾವು ಇರ್ತೀವಿ. ನೀವು ಯಾವುದೇ ತೀರ್ಮಾನ ತಗೊಳ್ಳಿ, ನಾವು ಬದ್ಧವಾಗಿರ್ತೀವಿ. ಈ ಕ್ಷಣದಿಂದಲೇ ಅವ್ರಿಗೆ ಸಹಕಾರ ಘೋಷಿಸಿ ನಾನ್ ಕೋಆಪರೇಷನ್ ಮಾಡಿ ಅನ್ನೋದರಿಂದ ಎಲ್ಲರ ಕಡೆಯಿಂದನೂ ವ್ಯಕ್ತವಾಗಿದೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಅನ್ನ ಕರೀತಾ ಇದ್ದೀರಾ. ಆ ಮೀಟಿಂಗ್ ಅಲ್ಲಿ ಯಾರನ್ನೆಲ್ಲ ನೀವು ಆಹ್ವಾನ ಮಾಡ್ತಾ ಇದ್ದೀರಾ? ಮೇಡಮ್, ಇವತ್ತು ಏನು ರನ್ನಿಂಗ್
ನಿರ್ಮಾಪಕರು ಏನು ಇವತ್ತು ಸಿನಿಮಾಗಳು ಮಾಡ್ತಾ ಇದ್ದಾರಲ್ಲ, ಕಮಿಟ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರ್ಸು ಎಲ್ಲರೂ ನಾವು ಕರೀತಾ ಇದ್ವಿ. ಈಗ ಏನು ಇವತ್ತಿನ ದಿನ ಕೆಲವರು ಕಮಿಟ್ ಆಗಿಬಿಟ್ಟಿರ್ಬೋದು, ಅಂಥವನ್ನೆಲ್ಲ ಕರೆದು ನಾವು ತೀರ್ಮಾನ ತಗೊಂಡು ಇವರು ಯಾವ ರೀತಿ ನಮ್ಮ ದೂರ ಇಡಬೇಕು, ಅವ್ರಿಗೆ ಯಾವ ರೀತಿ ನಾವು ಮನವೊಲಿಸಬೇಕು. ನಮ್ಮಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಪ್ರತಿಭೆಗಳಿದ್ದಾರೆ. ಅವ್ರಿಗಂತ ಅವರ ಆ ದುರ್ವರ್ತನೆ, ಆಡಿದಂಥ ಪದಬಳಕೆ ಇವನ್ನೆಲ್ಲವನ್ನು ನೋಡಾದ ಮೇಲೆ ಪ್ರತಿಯೊಂದು ಸಂಘಟನೆಯವರು ಕೂಡ ಕೊಟ್ಟಿರ್ತಕ್ಕಂಥ ಕಾಗದದಲ್ಲಿ ಅವರು ಬೇಷರತ್ತು ಕ್ಷಮಾಯಾಚನೆ ಕೇಳಿದ್ರೂ ಕೂಡ ಅವ್ರಿಗೆ ನೀವು ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥದ್ದನ್ನು ಅವರು ಲಿಖಿತ ರೂಪದಲ್ಲೇ ಕೂಡ ನಮಗೆ ಕೊಟ್ಟಿದ್ದಾರೆ. ನಿಷೇಧ ಹೇರಲೇಬೇಕು, ಆತನ ಯಾವುದೇ ಕಾರಣಕ್ಕೂ ಬರಕ್ಕೆ ಬಿಡಬಾರ್ದು ಅಂತ. ಈ ಸಂಘ ಸಂಸ್ಥೆಯವ್ರಿಗೂ ಕೂಡ ನೀವು ಕಾಗದ ಬರೀರಿ, ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹಾಡುಗಳು ಹೇಳೋದು ಬಿಟ್ಟು, ಚಿತ್ರಗಳಲ್ಲಿ ಹಾಡು ಹೇಳೋದನ್ನು ಬಿಟ್ಟು ಬೇರೆ ಇನ್ಯಾವುದೋ ಈವೆಂಟ್ಗೆ ಬಂದ್ರಲ್ಲ ಮೊನ್ನೆ, ಆ ಥರ ಈವೆಂಟ್ಗಳಿಗೂ ಕೂಡ ಅವ್ರು ಬರಬಾರ್ದು ಅಂತಕ್ಕಂಥ ಒಂದು ಒತ್ತಡವನ್ನು ಕರೀಲೇಬಾರ್ದು ಅನ್ನೋದನ್ನು ನೀವು ಪೊಲೀಸ್ ಕಮಿಷನರ್ಗೆ ಒಂದು ಕಾಗದವನ್ನು ಕೊಟ್ಟು, ಹಾಗೆಯೇ ಸರ್ಕಾರಕ್ಕೂ ಕೂಡ ಒಂದು ಕಾಗದವನ್ನು ಕೊಟ್ಟು, ಸರ್ಕಾರಕ್ಕೆ ಮನದಟ್ಟಾಗ ಹಾಗೆ ತಾವು ಕಾಗದವನ್ನು ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು, ಸಿನಿಮಾಗಳಷ್ಟೇ ಅಲ್ಲ ಪ್ರೈವೇಟ್ ಈವೆಂಟಲ್ಲೂ ಕೂಡ ಅವರು ಹಾಡುಗಳನ್ನು ಹಾಡಿಸ್ಬಾರ್ದು ಅನ್ನೋದನ್ನು ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ. ಸೊ ಇವತ್ತಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.